Hi viewers, welcome to Spardha Guru, the biggest e-learning platform for competitive exams. ಇವತ್ತಿನ ಟಾಪಿಕ್ HCF. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. HCF ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಫೈಂಡ್ ದ ಗ್ರೇಟೆಸ್ಟ್ ಪಾಸಿಬಲ್ ಅಂತ ಗ್ರೇಟೆಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ HCF ನ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಸೊ ಇಲ್ಲಿ ಮೆಜರ್ಮೆಂಟ್ಸ್ ಕೊಟ್ಟಿದ್ದಾರೆ 4 ಮೀಟರ್ 95 ಸೆಂಟಿಮೀಟರ್ 9 ಮೀಟರ್ ಮತ್ತೆ 16 ಮೀಟರ್ 65 ಸೆಂಟಿಮೀಟರ್. ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದ್ರೆ ಯಾವಾಗಲೂ ಯೂನಿಟ್ ಯಾವ್ದಾದ್ರು ಒಂದು ಯೂನಿಟ್ ಇರಬೇಕು. ಇಲ್ಲಿ 2 ಯೂನಿಟ್ ಇದೆ. ಸೊ ಒಂದು ಯೂನಿಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಮೀಟರ್ ಇಂದ ಸೆಂಟಿಮೀಟರ್ಗೆ ಮಾಡಿ. ಸೊ 1 ಮೀಟರ್ ಇಸ್ ಈಕ್ವಲ್ ಟು 100 centimeter. So 4 meter ಏನಾಗುತ್ತೆ 4 into 100 400 centimeter plus 95. So 495 centimeter. 9 meter ಅಂದ್ರೆ 9 into 100 900 centimeter. 16 meter ಅಂದ್ರೆ 16 into 100 1600 plus 65. So 1665 centimeter. So ಈಗ ಈ ಮೂರು ವ್ಯಾಲ್ಯೂಸ್ಗೆ ನಾವು HCF ನ ಫೈಂಡ್ ಔಟ್ ಮಾಡಬೇಕು. HCF ನ ಈಸಿ ಆಗಿ ಹೇಗೆ ಫೈಂಡ್ ಔಟ್ ಮಾಡೋದನ್ನ ನಾವು ವಿಡಿಯೋಸ್ ನಿಮಗೆ ಸ್ಪರ್ಧಾ ಗುರು ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಈಗ ಈ ಮೂರು ವ್ಯಾಲ್ಯೂಸ್ಗೆ ಆ ಮೆಥಡ್ ನ ಯೂಸ್ ಮಾಡ್ದೇನೆ ಡೈರೆಕ್ಟ್ ಆಗಿ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. ಹೇಗೆ ಅಂದ್ರೆ ಯೂನಿಟ್ ಡಿಜಿಟ್ ನ ಅಬ್ಸರ್ವ್ ಮಾಡಿ. ಸೊ ಯೂನಿಟ್ ಡಿಜಿಟ್ ಅಲ್ಲಿ 505 ಇದೆ. ಈಗ ಆಪ್ಷನ್ಸ್ 46 ಅಲ್ಲಿ ನಮಗೆ 5 ಯೂನಿಟ್ ಡಿಜಿಟ್ ಅಲ್ಲಿ ಬರಲ್ಲ. ಅದೇ ರೀತಿ 44 ಅಲ್ಲೂ ನಮಗೆ 5 ಯೂನಿಟ್ ಡಿಜಿಟ್ ಅಲ್ಲಿ ಬರಲ್ಲ. 47 ಅಲ್ಲಿ ನಮಗೆ 0 ಯೂನಿಟ್ ಡಿಜಿಟ್ ಅಲ್ಲಿ ಬರಲ್ಲ. ಹಾಗಾಗಿ 45 is the right answer. For upcoming videos, subscribe the channel. Thank you.